ದಕ್ಷಿಣ ಕಾಶಿ ನಂಜನಗೂಡು ದೊಡ್ಡ ಜಾತ್ರೆ ಸಂಭ್ರಮವೋ ಸಂಭ್ರಮ. ಗೌತಮ ಪಂಚಮಹಾರಥೋತ್ಸವಕ್ಕೆ ಚಾಲನೆ ಕೂಡ ಸಿಕ್ಕಿದೆ. ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವ ಇದು. ದೊಡ್ಡ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಮಹಾರಥೋತ್ಸವ ಕಣ್ತುಂಬಿಕೊಂಡಿದ್ದಾರೆ ಅಪಾರ ಭಕ್ತಗಣ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಈ ಪಂಚರಥೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ನೇರ ದೃಶ್ಯಗಳು. ನಂಜನಗೂಡು ಶ್ರೀಕಂಠೇಶ್ವರ ಅಂತಲೂ ಕೂಡ ಕರೀತಾರೆ, ನಂಜುಂಡೇಶ್ವರ ಅಂತಲೂ ಕೂಡ ಕರೀತಾರೆ. ಪಂಚರಥೋತ್ಸವ ಅದರ 5 ರಥದಲ್ಲಿ ದೇವರನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಇದು. ಕೇವಲ ಕರ್ನಾಟಕ ಭಾಗದ ಅಥವಾ ಆ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ ಇದು. ಕೇರಳ ಹಾಗೆ ತಮಿಳುನಾಡು ಭಾಗದಿಂದಲೂ ಕೂಡ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬಹಳ ಅಚ್ಚುಕಟ್ಟಿಂದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಹಿಂದೆ ಸಾಕಷ್ಟು ತೊಂದರೆಗಳು ಕೂಡ ಆಯಿತು. ಅಂದ್ರೆ ಭಕ್ತ ಸಾಗರ ನೆರೆದಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು ಈ ಸಲ ಎನ್ನುವಂಥದ್ದು ಕೂಡ ಅಲ್ಲಿನ ಶಾಸಕರು ಇರಬಹುದು, ಜಿಲ್ಲಾಡಳಿತ ಇರಬಹುದು ಅಥವಾ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಧಾರ್ಮಿಕ ಕಾರ್ಯಗಳು ಕೂಡ ನೆರವೇರಿದೆ. ಅಲ್ಲಿನ ಅರ್ಚಕ ವೃಂದದವರಿಂದ ಬೆಳಿಗ್ಗೆ 5ರಿಂದ 5:40 ಹೊತ್ತಿಗೆ ಇದಕ್ಕೆ ಚಾಲನೆ ಸಿಕ್ಕಿರುವಂಥದ್ದು. ಈಗಾಗಲೇ ಲಕ್ಷಾಂತರ ಮಂದಿ ಇದರಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದೇನೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮೀಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನೋ ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅಂದ್ರೆ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷವಾದಂತಹ ರಥೋತ್ಸವ ಈ ಬಾರಿ ಜರುಗ್ತಾ ಇರುವಂತದ್ದು. ಈಗಾಗಲೇ ಏನು ಯುಗಾದಿ ಹಬ್ಬದ ನಂತರದಲ್ಲಿ ಬರುವಂತಹ ವಿಶೇಷ ಸಂದರ್ಭದಲ್ಲಿ ಇವತ್ತು ಈ ಒಂದು ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ರಥವನ್ನು ನೋಡ್ತಾ ಇರಬಹುದು. ಸುಮಾರು 80 ಅಡಿ ಉದ್ದ ಇರುವಂತಹ ಗೌತಮ ರಥೋತ್ಸವ, ಸುಮಾರು 110 ಟನ್ ಇರುವಂತಹ ವಿಶೇಷವಾದಂತಹ ರಥ ನಂಜನಗೂಡಲ್ಲಿರುವಂತದ್ದು. ಸೊ ಹೀಗಾಗಿ ಸುಮಾರು 100 ಅಡಿ ಉದ್ದದ ಹಗ್ಗವನ್ನು ಕೂಡ ವಿಶೇಷವಾಗಿ ಬಾರಿ ತರಿಸಲಾಗಿದೆ. ಈಗಾಗಲೇ ಏನು ಜಿಲ್ಲಾಧಿಕಾರಿಗಳಿರ್ಬೋದು, ನಂಜನಗೂಡಿನ ಶಾಸಕರಾದಂತಹ ಏನೋ ಈಗಾಗಲೇ ದರ್ಶನ ಎಲ್ಲರೂ ಕೂಡ ರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಸುಮಾರು 2 ಗಂಟೆಗಳ ಕಾಲ ಈ ಒಂದು ರಥೋತ್ಸವ ರಥಬೀದಿಯಲ್ಲಿ ಸಾಗಿ ದೇವಸ್ಥಾನಕ್ಕೆ ಮುಂದೆ ತಲುಪಲಿದೆ. ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಈ ಬಾರಿ ರಥವನ್ನ ಎಳಿತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರಿ, ರಿಪಬ್ಲಿಕ್ ಕನ್ನಡ, ನಂಜನಗೂಡು. ನಾವಿಲ್ಲಿ 10 ವರ್ಷದಿಂದ ಬರ್ತಾ ಇದೀವಿ ಸರ್. ಜಾತ್ರೆಯಲ್ಲಿ ವರ್ಷಕ್ಕೂ ದಿನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ವರ್ಷ ಹೋದ ವರ್ಷಕ್ಕಿಂತ ತುಂಬಾ ಜನ ಸೇರಿದೆ ಸರ್. ತುಂಬಾ ಖುಷಿ ಆಗ್ತಿದೆ. ಬೆಳಿಗ್ಗೆ 5:30ಗೆ ಬಂದು ನಿಂತಿದ್ದೀವಿ. ಎಷ್ಟು ಖುಷಿ ಅಂದ್ರೆ ದೇವ್ರ ಮಹಿಮೆ ಎಷ್ಟಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾವುದೇ ಒಂದು ಅಹಿತಕರ ಘಟನೆ ನಡೆಯಲ್ಲ ಸರ್. ನಮ್ಮ ನಂಜುಂಡಪ್ಪ ಮಹಿಮೆ ತುಂಬಾ ಅಪಾರ. ಸಖತ್ ಖುಷಿ ಆಗುತ್ತೆ ಸರ್. ತುಂಬಾ ಶುಭ ದಿನದಂದು ನನಗೆ ರಥವನ್ನು ಚಾಲನೆ ನೀಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದಾಕಾಲ ನಾನು ನಮ್ಮ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿರ್ತೇವೆ. ಅವರ ಪ್ರಾಮಾಣಿಕ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ, ಮುಂದೂ ಕೂಡ ಮಾಡ್ತೇವೆ ಅನ್ನೋ ಸ್ವಲ್ಪ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ DC ರವರು, ADC ರವರು ಇದಕ್ಕೆ ಪೂರಕವಾಗಿ ಸತತವಾಗಿ 2 ಬಾರಿ ನಾವು ಪೂರ್ವ ಸಭೆಯನ್ನು ಮಾಡಿ ಯಾವ ರೀತಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯನ್ನು ಮಾಡುವುದು, ಎಲ್ಲರ ಒಂದು ಸಲಹೆ ಸೂಚನೆ ಅಂತ ನಮ್ಮ ಅಕ್ಕಪಕ್ಕದ ಗ್ರಾಮಗಳ ಎಲ್ಲ ಯಜಮಾನರುಗಳು, ಎಲ್ಲ ಹಿರಿಯರು, ಎಲ್ಲರ ಸಲಹೆ ಸೂಚನೆಯಂತೆ ದೇವಸ್ಥಾನದ ಭಕ್ತಾದಿಗಳ ಸಲಹೆ ಸೂಚನೆಯಂತೆ ನಾವು ಯಾವ ರೀತಿ ಇನ್ನೂ ಇಂಪ್ರೂವೈಸ್ ಮಾಡುವುದು ಅನ್ನೋದ್ರ ಬಗ್ಗೆ ಸತತವಾಗಿ 2 ಬಾರಿ ನಾವು ಪೂರೈಸಭೆಯನ್ನು ಮಾಡಿ ಈ ಒಂದು ದೊಡ್ಡ ಜಾತ್ರೆ ಮಹೋತ್ಸವವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ತಾವು ಎಲ್ಲ ಬಂದಿದ್ದೀರಾ. ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಅದೇ ರೀತಿ ನಮ್ಮ ರಾಜ್ಯದ ಜನತೆಗೆ, ನಮ್ಮ ಕ್ಷೇತ್ರದ ಮಹಾಜನತೆಗೆ ದೊಡ್ಡ ಜಾತ್ರೆ ಮಹೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಮ್ಮ ಪರವಾಗಿ ನಾನು ಕೊಡಲಿಕ್ಕೆ ನಾನು ಬಯಸ್ತೇನೆ. ದೊಡ್ಡ ಜಾತ್ರೆ ಬಗ್ಗೆ ಸಾಕಷ್ಟು
ನೋಡಿ, ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು ನೀವು. ಲಕ್ಷಾಂತರ ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈಗಾಗಲೇ ಅಲ್ಲಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಈ ಒಂದು ತಿಂಗಳ ಹಿಂದೆ ಕೂಡ ಒಂದು ಸಭೆಯನ್ನ ನಡೆಸಿದ್ವಿ. ಯಾವುದೇ ರೀತಿ ಅಹಿತಕರ ಘಟನೆ ಇರಬಹುದು ಅಥವಾ ಯಾವುದೇ ರೀತಿ ಅಲ್ಲಿನ ಭಕ್ತಾದಿಗಳಿಗೆ ತೊಂದರೆ ಆಗಬಾರದು. ಯಾಕಂತ ಹೇಳಿದ್ರೆ ಲಕ್ಷಾಂತರ ಭಕ್ತರು ಸೇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಅಚಾತುರ್ಯಗಳು ನಡೀಬಾರದು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ವಿ. ಅಲ್ಲಿರುವಂತಹ SP ಇರಬಹುದು, ಜಿಲ್ಲಾಡಳಿತ ಇರಬಹುದು, ಧಾರ್ಮಿಕತೆ ಆಡಳಿತದವರು ಇರಬಹುದು, ಎಲ್ಲರೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿಕೊಂಡು ಈ ಒಂದು ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ದಕ್ಷಿಣ ಕಾಶಿ ನಂಜನಗೂಡು ದೊಡ್ಡ ಜಾತ್ರೆ ಸಂಭ್ರಮವೋ ಸಂಭ್ರಮ. ಗೌತಮ ಪಂಚಮಹಾರಥೋತ್ಸವಕ್ಕೆ ಚಾಲನೆ ಕೂಡ ಸಿಕ್ಕಿದೆ. ಶ್ರೀ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಜಾತ್ರಾ ಮಹೋತ್ಸವ ಇದು. ದೊಡ್ಡ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕೂಡ ಭಾಗಿಯಾಗಿದ್ದಾರೆ. ಮಹಾರಥೋತ್ಸವ ಕಣ್ತುಂಬಿಕೊಂಡಿದ್ದಾರೆ ಅಪಾರ ಭಕ್ತಗಣ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಈ ಪಂಚರಥೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಇದರಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ನೇರ ದೃಶ್ಯವಳಿ ನಂಜನಗೂಡು ಶ್ರೀಕಂಠೇಶ್ವರ ಅಂತಲೂ ಕೂಡ ಕರೀತಾರೆ, ನಂಜುಂಡೇಶ್ವರ ಅಂತಲೂ ಕೂಡ ಕರೀತಾರೆ. ಪಂಚರಥೋತ್ಸವ 5 ರಥದಲ್ಲಿ ದೇವರನ್ನ ಕೂರಿಸಿ ಮೆರವಣಿಗೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಇದು. ಕೇವಲ ಕರ್ನಾಟಕ ಭಾಗದ ಅಥವಾ ಆ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಕೇರಳ ಹಾಗೆ ತಮಿಳುನಾಡು ಭಾಗದಿಂದಲೂ ಕೂಡ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬಹಳ ಅಚ್ಚುಕಟ್ಟಿಂದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಹಿಂದೆ ಸಾಕಷ್ಟು ತೊಂದರೆಗಳು ಕೂಡ ಆಯಿತು. ಅಂದ್ರೆ ಭಕ್ತ ಸಾಗರ ನೆರೆದಿರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರದು ಈ ಸಲ ಎನ್ನುವಂಥದ್ದು ಕೂಡ ಅಲ್ಲಿನ ಶಾಸಕರು ಇರಬಹುದು, ಜಿಲ್ಲಾಡಳಿತ ಇರಬಹುದು ಅಥವಾ ಮುಜರಾಯಿ ಇಲಾಖೆ ಅಧಿಕಾರಿಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಧಾರ್ಮಿಕ ಕಾರ್ಯಗಳು ಕೂಡ ನೆರವೇರಿದೆ. ಅಲ್ಲಿನ ಅರ್ಚಕ ವೃಂದದವರಿಂದ ಬೆಳಿಗ್ಗೆ 5ರಿಂದ 5:40 ಹೊತ್ತಿಗೆ ಇದಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಈಗಾಗಲೇ ಲಕ್ಷಾಂತರ ಮಂದಿ ಇದರಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಾಲಿಗೆ ಸದ್ಯ ದಕ್ಷಿಣ ಕಾಶಿ ನಂಜನಗೂಡಲ್ಲಿದ್ದೇನೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಗೌತಮ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿರುವಂತದ್ದು. ಮುಂಜಾನೆ 5ರಿಂದ 5:40 ವೇಳೆ ಸಲ್ಲುವಂತಹ ಶುಭ ಮಿಲನಗ್ನದಲ್ಲಿ ಈಗಾಗಲೇ ಆ ನಂಜುಂಡೇಶ್ವರ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗಿದೆ. ಇದಾದ ಬಳಿಕ ಈಗಾಗಲೇ ಲಕ್ಷಾಂತರ ಜನರು ಕೂಡ ಈಗಾಗಲೇ ರಥವನ್ನ ಶ್ರದ್ಧಾ ಭಕ್ತಿಯಿಂದ ಎಳಿತಾ ಇದ್ದಾರೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಪಂಚರಥಗಳು 5 ರಥಗಳು ಒಂದೇ ಬಾರಿ ಹೋಗುವಂತಹ ವಿಶೇಷವಾದಂತಹ ಸ್ಥಳ, ಅದು ಕೂಡ ದಕ್ಷಿಣ ಕಾಶಿ ನಂಜನಗೂಡು. ಈಗಾಗಲೇ ಗಣಪತಿ ರಥೋತ್ಸವ ಜಾಲಿ ಸಿಕ್ಕಿದೆ. ಅದಾದ ಬಳಿಕ ಆ ನಂಜುಂಡೇಶ್ವರ ರಥವನ್ನು ಎಳಿತಾ ಇದ್ದಾರೆ. ಇದಾದ ಬಳಿಕ ಪಾರ್ವತಿ ರಥೋತ್ಸವ ಇರಬಹುದು, ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಇರಬಹುದು. ಅದಾದ ಬಳಿಕ ಕೊನೆಯಲ್ಲಿ ಚಂಡಿಕೇಶ್ವರ ರಥವನ್ನು ಕೂಡ ಎಳೆಯಲಾಗುತ್ತೆ. ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ನಂಜನಗೂಡಿಗೆ ಭಕ್ತಿ ಬಂದಿದ್ದಾರೆ. ಏನು ಈಗಾಗಲೇ ಗೌತಮ ರಥೋತ್ಸವ ಈ ದೇವಸ್ಥಾನದ ಮುಂಭಾಗಕ್ಕೆ ಬಂದಿರುವಂತದ್ದು. ದೇವಸ್ಥಾನದ ಸುತ್ತ ಅದೇ ನಂಜನಗೂಡಿನ ರಥಬೀದಿಯಲ್ಲಿ ಒಂದು ಸುತ್ತು ಬಂದು ಬರುವ ಮೂಲಕವಾಗಿ ಆ ವಿಶೇಷ